ಈಗ ಕಲಬುರಗಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಮಳೆ ಆರ್ಭಟಿಸ್ತಾ ಇದೆ. ಅನ್ನದಾತರು ಕಣ್ಣೀರು ಹಾಕ್ತಾ ಇದ್ದಾರೆ. ಲಕ್ಷ ಲಕ್ಷ ಖರ್ಚು ಮಾಡಿ ಬೆಳೆದಿದ್ದಂತಹ ಬೆಳೆ ಎಲ್ಲವೂ ಕೂಡ ಮಣ್ಣು ಪಾಲಾಗಿದೆ. ಜಮೀನುಗಳು ಜಲಾವೃತವಾಗಿದೆ. ರಸ್ತೆಗಳು ನೀರಿನಲ್ಲಿ ಕೊಚ್ಚೋಗಿದೆ. ಕಟಾವಿಗೆ ಬಂದಂತಹ ಬೆಳೆ ಉದ್ದು, ಹೆಸರುಬೇಳೆ ಎಲ್ಲವೂ ಕೂಡ ನೀರ್ ಪಾಲಾಗಿದೆ. ಹಾರುತಿ ಹಡಗಿಲ ಗ್ರಾಮದಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಅಳಿದುಳಿದ ಬೆಳೆ ಮಾರ್ಕೆಟ್ಗೆ ಸಾಗಿಸೋದಕ್ಕೂ ಕೂಡ ಸಾಧ್ಯವಾಗದೆ ಒತ್ತಾಡ್ತಾ ಇದ್ದಾರೆ. ಹಾರುತಿ ಹಡಗಿಲಿ ಮಳ್ಳಿ ರಸ್ತೆ ಹದಗೆಟ್ಟು ರೈತರಿಗೆ ಸಂಕಷ್ಟ ಆಗಿದೆ. ನೋಡಿ, ರೈತರು ಯಾವ ರೀತಿ ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಒಂದ್ ಕಡೆ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಅಳಿದುಳಿದಂತಹ ಬೆಳೆಗಳನ್ನ ಸಾಗಿಸೋಣ ಅಂತ ಅಂದ್ರೆ ರಸ್ತೆ ಕೂಡ ಸರಿಯಾಗಿಲ್ಲ. ಮಳೆಯಿಂದಾಗಿ ಸಂಪೂರ್ಣವಾಗಿ ಹಾಳಾಗಿರುವಂತಹ ರಸ್ತೆಗಳು, ಅದರ ಮಧ್ಯದಲ್ಲಿ ಅನ್ನದಾತರು ನಿಂತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಬೆಳಗಾವಿಯಲ್ಲೂ ಕೂಡ ಜಮೀನುಗಳಿಗೆ ನೀರು ನುಗ್ಗಿ ಯಾವ ರೀತಿ ಅವಾಂತರಗಳಾಗಿದೆ. ಕಾರವಾರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಸಮುದ್ರ ಅಲೆಗಳು ಹೆಚ್ಚಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಮೀನುಗಾರರು ಕಂಗಾಲಾಗಿರೋದು, ಅಲ್ಲಿ ಮೀನುಗಾರಿಕೆ ಮಾಡೋಕ್ಕಾಗದೆ ಪರಿತಪಿಸ್ತಾ ಇರುವಂತಹ ದೃಶ್ಯಗಳು. ಇನ್ನೊಂದು ಭಾಗದಲ್ಲಿ ಹಾಸನ, ಆ ಭಾಗದಲ್ಲಿ ಮಣ್ಣು ಕುಸಿತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅತಿ ಹೆಚ್ಚು ಮಳೆ ಆಗಿರುವಂತಹ ಕಾರಣಕ್ಕಾಗಿ ರಸ್ತೆ ಮೇಲೆ ಮಣ್ಣು ಕುಸಿದಂತಹ ದೃಶ್ಯಗಳು. ಇನ್ನು ರಾಯಚೂರಲ್ಲಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರೋ ದೃಶ್ಯಗಳು. ಚಿಕ್ಕಮಗಳೂರಲ್ಲೂ ಕೂಡ ನದಿ ತೊರೆಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಇನ್ನು ಧಾರವಾಡದಲ್ಲೂ ಕೂಡ ಬೆಳೆ ಎಲ್ಲವೂ ಕೂಡ ನಾಶವಾಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಧಾರವಾಡದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ರಸ್ತೆಗಳಿಗೆ ಹಾನಿಯಾಗಿದೆ. ನೋಡಿ, ರಸ್ತೆಗಳೆಲ್ಲವೂ ಕೂಡ ಕಿತ್ತು ಹೋಗಿದೆ. ಅದರ ಮೇಲೆಯೇ ವಾಹನ ಸವಾರರು ಹೋಗಬೇಕಾದಂತಹ ಪರಿಸ್ಥಿತಿ. ಧಾರವಾಡ ಕ್ಯಾರಕೊಪ್ಪ ರಸ್ತೆಯಲ್ಲಿ ಅವಾಂತರ ಸೃಷ್ಟಿಯಾಗಿರುವುದು ಗಮನಿಸ್ತಾ ಇದ್ದೀರಿ. ಪ್ರಾಣ ಭಯದಲ್ಲೇ ಅಲ್ಲಿ ವಾಹನ ಸವಾರರು, ಬೈಕ್ ಸವಾರರು ಸಂಚರಿಸಬೇಕಾದಂತಹ ಪರಿಸ್ಥಿತಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪ್ಯಾಟಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇದೆ, ಪರಿಮೋಗೋಣ. ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮಳೆ ಬೀಳ್ತಾ ಇರೋದ್ರಿಂದ ಅನೇಕ ಸಮಸ್ಯೆಗಳು ಹುಟ್ಟಿಕೊಂಡಿವೆ. ಅನೇಕ ಕಡೆಗಳಲ್ಲಿ ಈ ಮಳೆಯಿಂದಾಗಿ ರಸ್ತೆಗಳು ಕಿತ್ಕೊಂಡು ಹೋಗಿವೆ. ನಾವೀಗ ಅಂತಹ ಒಂದು ರಸ್ತೆ ಮುಂಭಾಗದಲ್ಲಿ ನಿಂತಿದ್ದೀವಿ. ಧಾರವಾಡ ನಗರದಿಂದ ಕ್ಯಾರಕೊಪ್ಪ ಗ್ರಾಮಕ್ಕೆ ಹೋಗುವಂತಹ ಒಂದು ರಸ್ತೆಯ ಅವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ವೆಹಿಕಲ್ಗಳು ಸಮಸ್ಯೆಗಳ ಮೂಲಕವೇ ಇಲ್ಲಿ ಬರ್ತಾ ಇವೆ ಅನ್ನೋದು ಇಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ಈ ಒಂದು ವೆಹಿಕಲಲ್ಲಿ ಬಂದರು. ಏನು ದಿನ ಇದೇ ರಸ್ತೆಯಲ್ಲಿ ಓಡಾಡ್ತೀರ ನೀವು? ಏನು ಅನಿಸ್ತಾ ಇದೆ? ಏನು ಅನಿಸ್ತದೆ ಹೇಳ್ರಿ, ದೊಡ್ಡ ಗಾಡಿಗಳೆಲ್ಲ ಹಾಳಾಗಿ ರೋಡ್ ಮಾಡಿಸ್ಬೇಕ್ರಿ. ಏನಿದೆ ಅನಿವಾರ್ಯ, ಗಾಡಿಗಳೆಲ್ಲ ಸ್ಲಿಪ್ ಹಾಕವ್ರಿ. ಅಲ್ಲಿ ಎಷ್ಟು ತೆಗ್ಗದ ಭಾಳ ಐತ್ರಿ ಗಾಡಿ ಹೊಂಡ್ರಿ ಹಿಂಗೆ ಕಡೆ ಹಿಂಗೆ ಸೇಕೈತ್ರಿ. ಈಗ ಲೋಡ್ ಇದ್ದಾಗ ಕಷ್ಟ ಆಗ್ತದಲ್ಲ? ಕಷ್ಟ ರೀ, ರೋಡ್ ಇದ್ದಾಗ ರೋಡಿಲ್ಲೇ ಬರಂಗಿಲ್ಲ ರೀ. ಹಂಗಾದ್ ಬರ್ತೀವಿ ಮ್ಯಾಲೆ ಆದ್ರೆ ಇನ್ನೊಂದು ರೂಟ್ಗೆ. ಹಾಂ, ಎಷ್ಟು ದಿವಸ ಆಯ್ತಿದ್ರೆ ಹಂಗಾಗಿ? ಹಾಗೆ ಭಾಳ ದಿನ ಆಯ್ತು ರೀ ಇದು. ಹೌದಲ್ಲ? ಅಂದರೆ ಇದು ಒಬ್ಬ ಚಾಲಕನ ಪರಿಸ್ಥಿತಿ. ಭಾಳ ಗುಂಡಿ ಇರೋದ್ರಿಂದ ವೆಹಿಕಲ್ಗೆ ಬರೋದು ತುಂಬ ಕಷ್ಟ ಆಗುತ್ತೆ ಅಂತ. ನೀವು ಒಂದು ಬಸ್ ಬರ್ತಾಯಿದೆ, ಸರ್ಕಾರಿ ಬಸ್, ಯಾವ ರೀತಿ ಸರ್ಕಸ್ ಮಾಡ್ಕೊಂಡು ಬರ್ತಾಯಿದೆ ಅಂತಲೇ ನೋಡ್ಬೋದು. ನಿತ್ಯವೂ ಕೂಡ ಇದೇ ಒಂದು ರಸ್ತೆಯಲ್ಲಿ ಈ ಬಸ್ಸುಗಳು, ವಾಹನಗಳು, ಬೈಕ್ಗಳು ಓಡಾಡಬೇಕಾಗಿದೆ. ಆದರೆ ಇವತ್ತು ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಆ ಬಸ್ಸು ಯಾವಾಗ ಯಾವ ಕಡೆ ಬೀಳುತ್ತೆ ಅನ್ನೋ ಒಂದು ಆತಂಕದಲ್ಲಿಯೇ ಚಾಲಕ ಆ ಬಸ್ಸನ್ನು ಓಡಿಸ್ಬೇಕು. ಈಗ ನೋಡ್ತಾ ಇರ್ಬೋದು, ನಿಧಾನವಾಗಿ ಕೇವಲ 5 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ಸ್ ವೇಗದಲ್ಲಿ ಅಷ್ಟೇ ಬರೋ ಪರಿಸ್ಥಿತಿ ಇದೆ. ಇದು ಕಳೆದ ಹಲವಾರು ದಿವಸದಿಂದ ಸುರಿತಾ ಇರುವ ಮಳೆಯಿಂದಾಗಿ ಆಗಿರುವ ಒಂದು ಸಮಸ್ಯೆ. ಅದೇ ರೀತಿ ಹಾಗೆ ಹಿಂದುಗಡೆ ಒಂದು ಬೈಕ್ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಆ ಬೈಕ್ ಸವಾರ ಹಾವಿನ ರೀತಿಯಲ್ಲಿ ಆ ಕಡೆ ಈ ಕಡೆ ಯಾವ ತೆಗ್ಗನ್ನು ಬಿಟ್ಟರೆ ಒಳ್ಳೆಯದು ಅಂದ್ಕೊಂಡು ಹಾಗೆ ತಪ್ಪಿಸ್ಕೊಂಡು ಬರ್ತಾರೆ. ಆದರೆ ಅದು ಕೂಡ ತುಂಬಾ ಕಷ್ಟದಾಯಕ. ಅಂದರೆ ಈ ಒಂದು ರಸ್ತೆ ದುರಸ್ತಿ ಮಾಡಿದರೂ ಕೂಡ ಸದ್ಯಕ್ಕೆ ಈ ಒಂದು ಸಮಸ್ಯೆ ನಿಲ್ಲೋದಿಲ್ಲ. ಯಾಕಂದರೆ ಇಷ್ಟೊಂದು ನಿರಂತರವಾಗಿ ಜಡಿ ಮಳೆ ಬೀಳ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯಲ್ಲಿ ನೀವು ಎಷ್ಟೇ ಮಣ್ಣು ಹಾಕ್ರಿ ಅಥವಾ ಟಾರ್ ಹಾಕ್ರಿ, ಏನೇ ಮಾಡಿದರೂ ಕೂಡ ಅದು ನಿಲ್ಲೋದಿಲ್ಲ. ಈ ನೆಲೆಯಲ್ಲಿ ಈ ಒಂದು ಮಳೆ ನಿಂತು ಅದಾದ ನಂತರ ಸಂಪೂರ್ಣವಾಗಿ ಬಿಸಿಲು ಬಿದ್ದ ಬಳಿಕ ಅಷ್ಟೇ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಿದರೆ ಅದು ಉಳಿಯೋಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಇನ್ನೊಂದು ಬೈಕ್ ಹೋಗ್ತಾ ಇದ್ದು ನೋಡ್ಬೋದು. ಯಾವ ಗುಂಡಿಯನ್ನು ತಪ್ಪಿಸಿದರೆ ನನಗೆ ಅನುಕೂಲ ಅನ್ನೋ ಒಂದು ಆ ಟೆನ್ಷನ್ನಲ್ಲೇ ಈ ಒಂದು ಬೈಕ್ ಸವಾರರು ಮತ್ತು ವಾಹನ ಸವಾರರು ಹೋಗ್ಬೇಕು. ಒಟ್ಟಿನಲ್ಲಿ ಈ ಒಂದು ರಸ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ವಾಹನಗಳು ಓಡಾಡ್ತಾ ಇದ್ದರೂ ಕೂಡ ಇಲ್ಲಿಯ ಜನರು ಈ ಸಂಕಷ್ಟದಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಈ ಒಂದು
ರಸ್ತೆ ರಿಪೇರಿ ಮಾಡಬೇಕಂದ್ರೂ ಕೂಡ ಈ ಒಂದು ನಿರಂತರವಾದ ಮಳೆ ಬಿಡ್ತಾ ಇಲ್ಲ ಅನ್ನೋದು ಇಲ್ಲಿಯ ಸ್ಥಳೀಯರ ಒಂದು ನೋವಾಗಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.